Hello everyone, welcome to Biology Pathshala YouTube channel. I am Pavitra. So last video nalli part 1 ನಲ್ಲಿ reproduction unit ಬಗ್ಗೆ ತಿಳ್ಕೊಂಡು ಅಂದ್ರೆ ಆಮೇಲೆ why reproduction is necessary, what is reproduction types ಯಾವ್ದು ಅಂತೆಲ್ಲ ನೋಡ್ದು. ಸೊ ಈಗ reproduction types ಡೀಟೇಲಿಂಗ್ ನೋಡೋಣ. ಅದರಲ್ಲಿ ವೆರಿ ಫಸ್ಟ್ asexual reproduction. ಇನ್ನೂ ಒಂದು ಹೆಸರಿಂದ ಹೇಳ್ತೀವಿ, ಅದು ಯಾವುದು ಅಂದ್ರೆ agamogenesis. In definition ನೋಡೋಣ ಫಸ್ಟ್. Production of offsprings by a single parent without the formation and fusion of gametes. ಇಲ್ಲಿ ಏನ್ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಅಂತ ಹೇಳ್ತಾ ಇದೀವಲ್ಲ, ಅದು ಫಾರ್ಮು ಆಗಲ್ಲ. ಫಾರ್ಮ್ ಆಗಿಲ್ಲ ಅಂದ್ರೆ ಫ್ಯೂಸ್ ಆಗೋ ಮಾತು ಇಲ್ಲ. ಅಂದ್ರೆ ಇಲ್ಲಿ ಸಿಂಗಲ್ ಪೇರೆಂಟ್ ಇಂದ ರೀಪ್ರೊಡಕ್ಷನ್ ಆಗ್ತಾ ಇದೆ. ಇನ್ ದಿಸ್ ಮೆಥಡ್ ಎ ಸಿಂಗಲ್ ಇಂಡಿವಿಜುವಲ್ ಇಸ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್. ಹಾಗಾಗಿ ಏನಾಗುತ್ತೆ, ಇಲ್ಲಿ ಬಂದಿರುವಂತ ಆಫ್ ಸ್ಪ್ರಿಂಗ್, as a result the offspring that are produced are not only identical to one another but also exact copies of their parent. ಇಲ್ಲಿ ಸಿಂಗಲ್ ಇಂಡಿವಿಜುವಲ್ ಇಂದ ಒಂದು ಸಿಂಗಲ್ ಪೇರೆಂಟ್ ಇಂದ ರೀಪ್ರೊಡಕ್ಷನ್ ಆಗಿರೋದ್ರಿಂದ ಅದರಿಂದ ಬರುವಂತ ನೆಕ್ಸ್ಟ್ ಜನರೇಷನ್ ಏನಿದೆ, ಆಫ್ ಸ್ಪ್ರಿಂಗ್ ಅಂತ ಏನ್ ಹೇಳ್ತೀವಿ, ಅದು ಕೇವಲ ಐಡೆಂಟಿಕಲ್ ಆಗಿರೋದಿಲ್ಲ, ಎಕ್ಸಾಕ್ಟ್ ಕಾಪಿ ಆಗಿರುತ್ತೆ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತದೆ, ಎಕ್ಸಾಕ್ಟ್ ಕಾಪಿ. ಅದನ್ನ ಏನಂತ ಹೇಳ್ತೀವಿ, ಅದನ್ನ ನಾವು ಕ್ಲೋನ್ ಅಂತ ಹೇಳ್ತೀವಿ ಈ ವರ್ಡಿಗೆ. ಓಕೆನಾ? ಮಾರ್ಫಾಲಜಿಕಲಿ ಮತ್ತೆ ಜೆನೆಟಿಕಲಿ ಆಚೆ ಕಡೆ ನೋಡೋದಿಕ್ಕೆ ಮತ್ತೆ ಜೆನೆಟಿಕ್ಸ್ ಅಲ್ಲಿ ಒಂದೇ ತರ ಇರೋದನ್ನ ಕ್ಲೋನ್ ಅಂತ ಹೇಳ್ತೀವಿ. ಆ ತರ ಕ್ಲೋನ್ಸ್ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಯಾವ ಆರ್ಗ್ಯಾನಿಸಮ್ಸ್ ಅಲ್ಲಿ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತಂದ್ರೆ ಮೋಸ್ಟ್ಲಿ ಇನ್ ಲೋವರ್ ಆರ್ಗ್ಯಾನಿಸಮ್ಸ್. ಲೋವರ್ ಆರ್ಗ್ಯಾನಿಸಮ್ಸು ಅಂತ ಅಂದ್ರೆ ಮತ್ತೆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ, ಅನಿಮಲ್ಸ್ ಅಲ್ಲಿ ವಿತ್ ರಿಲೇಟಿವ್ ಸಿಂಪಲ್ ಆರ್ಗನೈಸೇಷನ್ ಇರುವಂತ ಆರ್ಗ್ಯಾನಿಸಮ್ಸ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಎಕ್ಸಾಂಪಲ್ ಯಾವ್ದಾದ್ರು ಅಂತಂದ್ರೆ ಪ್ರೊಟಿಸ್ಟಾ, ಮೊನೆರನ್ಸ್, ಇದ್ರಲ್ಲೆಲ್ಲ ಅಮೀಬಾ, ಹೈಡ್ರಾ, ಬ್ಯಾಕ್ಟೀರಿಯಾ, ಪ್ಲನೇರಿಯಾ, ಟೇಪ್ವರ್ಮ್. ಓಕೆನಾ? ಇದ್ರ ಟೈಪ್ ಸುಮಾರಿದೆ, ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಇನ್ನೂ ಒಂದು ಹೆಸರಿದೆ. ಈಗ ಹೇಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಅಗಮೋಜೆನೆಸಿಸ್ ಅಂತ ಹೇಳ್ದ, ಅದೇ ತರ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಆಂಫೆಮಿಕ್ಸಿಸ್, ಸಿನ್ಜೆನೆಸಿಸ್, ಆಂಫಿಗೋನಿ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಡೆಫಿನೇಷನ್ ಏನು, ಫಾರ್ಮೇಶನ್ ಅಂಡ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಇಲ್ಲಿ ಏನಾಗುತ್ತೆ, ಫಸ್ಟ್ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಪ್ರೊಡ್ಯೂಸ್ ಆಗಿದ್ದು ಫ್ಯೂಸ್ ಆಗುತ್ತೆ. ಓಕೆನಾ? ಇಲ್ಲಿ ಆಬ್ವಿಯಸ್ಲಿ ಏನಾಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರೋದ್ರಿಂದ ಇಟ್ ಇನ್ವಾಲ್ವ್ಸ್ ಇನ್ ಟೂ ಪೇರೆಂಟ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಾಯ್ತು, ಸಿಂಗಲ್ ಪೇರೆಂಟ್ ಇತ್ತು. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನಾಗಿದೆ, ಇಟ್ ಇನ್ವಾಲ್ವ್ಸ್ ಟೂ ಪೇರೆಂಟ್ಸ್ ಅಂಡ್ ಇಟ್ ಗಿವ್ಸ್ ರೈಸ್ ಟು ನ್ಯೂ ಆರ್ಗ್ಯಾನಿಸಮ್. ಸೊ ಇಲ್ಲಿ ಹೊಸ ಆರ್ಗ್ಯಾನಿಸಮ್ ಬರುತ್ತೆ ವಿಚ್ ಇಸ್ ನಾಟ್ ಎಕ್ಸಾಕ್ಟ್ ಕಾಪಿ ಆಫ್ ದ ಪೇರೆಂಟ್. ಪೇರೆಂಟ್ ನ ಎಕ್ಸಾಕ್ಟ್ ಕಾಪಿ ಇಲ್ಲಿ ಇರೋದಿಲ್ಲ. ಯಾವ್ದ್ರಲ್ಲಿ ಎಕ್ಸಾಕ್ಟ್ ಕಾಪಿ ಬರೋದು, ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದನ್ನ ಏನಂತ ಹೇಳ್ತೀವಿ, ಕ್ಲೋನ್ ಅಂತ ಹೇಳ್ತೀವಿ. ಕ್ಲೋನ್ ಡೆಫಿನೇಷನ್ ಏನು, ಡೆಫಿನೇಷನ್ ಏನಂತ ಹೇಳ್ತೀವಿ, ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಮಾರ್ಫಾಲಜಿಕಲಿ ಅಂಡ್ ಜೆನೆಟಿಕಲಿ ಸಿಮಿಲರ್ ಇಂಡಿವಿಜುವಲ್ಸ್. ಓಕೆನಾ? ಸೊ ಇದಿಷ್ಟು ಡೆಫಿನೇಷನ್ ಆಯ್ತು. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಪ್ಸ್ ಬರುತ್ತೆ. ಓಕೆನಾ? ಯಾವ ಟೈಪ್ಸ್ ಅಂತ ನೋಡ್ಕೊಂತ ಹೋಗೋಣ. ಕಾಣಿಸ್ತಿದ್ದಲ್ಲ? ಓಕೆ, ನಾ ಹೇಳ್ದಾಗೆ ನ್ಯೂ ಇಂಡಿವಿಜುವಲ್ಸ್ ಆರ್ ಫಾರ್ಮ್ಡ್ ಬೈ ಸಿಂಗಲ್ ಪೇರೆಂಟ್. ನ್ಯೂ ಇಂಡಿವಿಜುವಲ್ಸ್ ಆರ್ ಐಡೆಂಟಿಕಲ್ ಟು ದ ಪೇರೆಂಟ್. ಪೇರೆಂಟ್ಗೆ ಐಡೆಂಟಿಕಲ್ ಆಗಿರುತ್ತೆ, ಎಕ್ಸಾಕ್ಟ್ ಕಾಪಿ ಆಗಿರುತ್ತೆ, ಅದನ್ನ ಕ್ಲೋನ್ ಅಂತ ಹೇಳ್ತೀವಿ. ಅಂಡ್ ಇಟ್ಸ್ ಎ ಫಾಸ್ಟರ್ ಮೋಡ್ ಆಫ್ ರಿಪ್ರೊಡಕ್ಷನ್. ಆಬ್ವಿಯಸ್ಲಿ ಇಲ್ಲಿ ಗ್ಯಾಮೆಟ್ಸ್ ಏನ್ ಫಾರ್ಮ್ ಆಗ್ಬೇಕಾಗಿಲ್ಲ, ಅದು ಫ್ಯೂಸ್ ಆಗ್ಬೇಕಾಗಿಲ್ಲ, ಅದೆಲ್ಲ ಏನು ಡೆವಲಪ್ಮೆಂಟ್ ಇಲ್ಲ. ಒಂದು ಸಿಂಗಲ್ ಪೇರೆಂಟ್ ಇದೆ, ಆ ಪೇರೆಂಟ್ ಹೇಗೆ ರಿಪ್ರೊಡ್ಯೂಸ್ ಮಾಡುತ್ತೆ, ಆಫ್ ಸ್ಪ್ರಿಂಗ್ ಬರುತ್ತೆ, ಅಷ್ಟೇ, ಸಿಂಪಲ್. ಓಕೆನಾ? ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಅಂತಂದ್ರೆ ರೀಜನರೇಷನ್, ಫಿಷನ್, ಸ್ಪೋರ್ ಫಾರ್ಮೇಶನ್, ಬಡ್ಡಿಂಗ್, ಫ್ರಾಗ್ಮೆಂಟೇಶನ್, ವೆಜಿಟೇಟಿವ್ ಪ್ರಾಪಗೇಷನ್, ಗಿಮ್ಮೆ. ಆಲ್ಮೋಸ್ಟ್ ಎಲ್ಲ ಒಂದೇ ತರ, ಪೇರೆಂಟ್ ಇಂದ ಆಫ್ ಸ್ಪ್ರಿಂಗ್ ಬರ್ತಾ ಇದೆ ಅಷ್ಟೇ ಇರೋದು, ಸಿಂಪಲ್ ಮೆಥಡ್. ಬಟ್ ಯಾವ ಟೈಪ್ ಅಲ್ಲಿ ಆಗುತ್ತೆ ಅನ್ನೋದಿಲ್ಲಿ ಹೇಳ್ತಾ ಹೋಗ್ತೀನಿ. ವೆರಿ ಫಸ್ಟ್ ನೋಡ್ಕೊಂತ ಹೋಗೋಣ. ಫಸ್ಟ್ ಏನ್ ಹೇಳ್ದೆ, ಫಿಷನ್ ಅಂತ ಹೇಳ್ದೆ, ಹೌದಲ್ವಾ? ಏನು ಫಿಷನ್ ಅಂತಂದ್ರೆ, ಈಗ ಇನ್ನೊಂದು ವರ್ಡ್ ಕೇಳಿ ಬಂದೆ, ಫ್ಯೂಷನ್. ಫ್ಯೂಷನ್ ಅಂದ್ರೆ ಏನು, ಈ ತರ ಬೇರೆ ಎರಡು ತರ ಸೇರ್ಕೊಂಡು ಒಂದು ದೊಡ್ಡದ ತರ ಆದ್ರೆ ಫ್ಯೂಷನ್ ಅಂತ ಹೇಳ್ತೀವಿ. ಫಿಷನ್ ಅಂದ್ರೆ ಏನು, ಈ ತರ ದೊಡ್ಡ ಒಂದ್ ಜೀವಿ ಇದೆ, ಇದು ಭಾಗ ಆಗಿ ಈ ತರ ಸಣ್ಣ ಸಣ್ಣದ ಎರಡು ಆಗುತ್ತೆ ಅನ್ಕೊಳ್ಳಿ,
ಫಿಶ್ ಕಟ್ ಆಗೋಂಥದ್ದು. ಓಕೆನಾ. ಸೊ ಇಲ್ಲಿ ಏನ್ ಕಟ್ ಆಗುತ್ತೆ, ಆಬ್ವಿಯಸ್ಲಿ ಏನ್ ಕಟ್ ಆಗ್ಬೇಕಾಗಿರೋದು ಪೇರೆಂಟ್ ಬಾಡಿ, ಹೌದಲ್ವಾ. ಇಲ್ಲಿ ಏನಾಗುತ್ತೆ, ಡಿವಿಷನ್ ಆಫ್ ದಿ ಪೇರೆಂಟ್ ಬಾಡಿ ಇಂಟು 2 or more daughter individuals ಐಡೆಂಟಿಕಲ್ ಟು ದ ಪೇರೆಂಟ್. ಪೇರೆಂಟ್ ತರನೇ ಇರುವಂತಹ ಜೀವಿ ಡಿವೈಡ್ ಆಗುತ್ತೆ. ಅಂದ್ರೆ ಪೇರೆಂಟ್ ಇದೆ, ಆ ಪೇರೆಂಟ್ ಡಿವೈಡ್ ಆಗ್ಬಿಡುತ್ತೆ. ಡಿವೈಡ್ ಆದ್ಮೇಲೆ ಅದನ್ನ ಡಾಟರ್ ಸೆಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದು ಪೇರೆಂಟ್ ಅನ್ಕೊಳ್ಳಿ, ಇದು ಪೇರೆಂಟ್. ಈ ಪೇರೆಂಟ್ ಡಿವೈಡ್ ಆಗುತ್ತೆ ಹೀಗೆ, ಮಧ್ಯೆ ಹೀಗೆ ಕಟ್ ಆಯ್ತು ಇಲ್ಲಿ ಅನ್ಕೊಳ್ಳಿ, ಹೀಗೆ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಹೊಸದೆರಡು ಡೆವಲಪ್ ಆಯ್ತು, ಇದು ನ್ಯೂ ಇಂಡಿವಿಜುವಲ್ಸ್. ಓಕೆನಾ. ಇದರಲ್ಲಿ ಎರಡು ತರ ಬರುತ್ತೆ, ಒಂದು ಬೈನರಿ ಫಿಷನ್, ಇನ್ನೊಂದು ಮಲ್ಟಿಪಲ್ ಫಿಷನ್. ಸಿಂಪಲ್ ಕಟ್ ಆಗ್ತದೆ ಪೇರೆಂಟ್ ಇಲ್ಲಿ ಅಷ್ಟೇ. ಬೈನರಿ ಫಿಷನ್ ಹೆಸರೇ ಹೇಳ್ತಿದೆ, ಬೈ ಟು ಅಂತಂದ್ರೆ ಒಂದು ಸಲ ಏನಾಗುತ್ತೆ, ಡಾಟರ್ ಇಂಡಿವಿಜುವಲ್ಸ್ ನ್ಯೂಕ್ಲಿಯಸ್ ಒಂದೇ ಒಂದ್ಸಲ ಡಿವೈಡ್ ಆಗುತ್ತೆ. ಬೈನರಿ ಫಿಷನ್ ಡೆಫಿನೇಷನ್ ಇದೆ ನೋಡಿ, 2 ಡಾಟರ್ ಇಂಡಿವಿಜುವಲ್ಸ್ ಆರ್ ಫಾರ್ಮ್ಡ್, ನ್ಯೂಕ್ಲಿಯಸ್ ಡಿವೈಡ್ ಓನ್ಲಿ ಒನ್ಸ್. ಸೊ ಇದು ಪೇರೆಂಟ್ ಆರ್ಗ್ಯಾನಿಸಮ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಇದೆ ಒಳಗಡೆ. ಈ ನ್ಯೂಕ್ಲಿಯಸ್ ಒಂದ್ಸಲಿ ಹೀಗೆ ಡಿವೈಡ್ ಆಗುತ್ತೆ. ಓಕೆನಾ. ಡಿವೈಡ್ ಆಗಿ ಈ ತರ ಎರಡು ಹೊಸ ಆರ್ಗ್ಯಾನಿಸಮ್ ಡಾಟರ್ ಸೆಲ್ಸ್ ಬರುತ್ತೆ. ಓಕೆನಾ. ಇದು ಪೇರೆಂಟ್, ಇದು ಕಟ್ ಆಯ್ತು, ಹೊಸದ್ ಎರಡು ಬಂತು. ಸಿಂಪಲ್. ಇದನ್ನ ನಾವು ಫಿಷನ್ ಅಂತ ಹೇಳ್ತೀವಿ. ಇಲ್ಲಿ ಪೇರೆಂಟ್ ಒಂದೇ ಸಲ ಡಿವೈಡ್ ಆಗಿದೆ, ಒಂದ್ಸಲ ಡಿವೈಡ್ ಆಗಿ ಎರಡೇ ಎರಡು ಫಾರ್ಮ್ ಆಗಿದೆ, ಅದನ್ನ ಬೈನರಿ ಫಿಷನ್ ಅಂತ ಹೇಳ್ತೀವಿ. ಇದೇನಾರ ಇನ್ನು ಜಾಸ್ತಿ ಸಲ ಡಿವೈಡ್ ಆಯ್ತು ಅಂತಂದ್ರೆ ಅದೇ ಮಲ್ಟಿಪಲ್ ಫಿಷನ್. ಸಿಂಪಲ್. ಓಕೆನಾ. ಹೇಳ್ತೀನಿ ನೋಡಿ ಮಲ್ಟಿಪಲ್ ಫಿಷನ್ ಅಂದ್ರೆ ಏನು ಅಂತ. ಪೇರೆಂಟ್ಸ್ ಡಿವೈಡ್ ಇಂಟು ಮೆನಿ ಸ್ಮಾಲ್ ಡಾಟರ್ ಇಂಡಿವಿಜುವಲ್ಸ್. ಸೊ ಅಲ್ಲೇನಾಗುತ್ತೆ, ನ್ಯೂಕ್ಲಿಯಸ್ ಒಂದೇ ಒಂದ್ಸಲಿ ಡಿವೈಡ್ ಆಯ್ತು. ಇಲ್ಲಿ ಏನಾಗುತ್ತೆ, ಇದು ಪೇರೆಂಟ್ ಅಂತಂದ್ರೆ ಇಲ್ಲಿ ಏನಾಗ್ಬೇಕು, ಮಧ್ಯೆ ಕಟ್ ಆಗೋಯ್ತು. ಕಟ್ ಆಗೋತಿದ್ದಂಗೆ ಏನಾಗುತ್ತೆ, ಅದು ಎರಡು ಡಾಟರ್ ಸೆಲ್ಸ್ ಆಗ್ಬಿಡುತ್ತೆ, ಎರಡು ಆಫ್ ಸ್ಪ್ರಿಂಗ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಪೇರೆಂಟ್ ಡಿವೈಡ್ ಇಂಟು ಮಲ್ಟಿಪಲ್ ಡಾಟರ್ ಇಂಡಿವಿಜುವಲ್ಸ್. ಈ ತರ ಸಣ್ಣಕ್ಕೆ ಇದೊಂದು 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 ಹೀಗೆ ಸುಮಾರು ಸಲ ಡಿವೈಡ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ಮಲ್ಟಿಪಲ್ ಫಿಷನ್ ಅಂತ ಹೇಳ್ತೀವಿ. ಯಾವಾಗ ಇದು ಯೂಶಲಿ ಟೇಕ್ಸ್ ಪ್ಲೇಸ್ ಆಗುತ್ತೆ, ಇಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್ಸ್ ಅನ್ಫೇವರಬಲ್ ಇದ್ದಾಗ ಅಂತ ಟೈಮಲ್ಲಿ ಮಲ್ಟಿಪಲ್ ಫಿಷನ್ ಆಗುತ್ತೆ. ಎಕ್ಸಾಂಪಲ್ ಅಮೀಬಾ, ಪ್ಲಾಸ್ಮೋಡಿಯಂ, ಆಲ್ಗೆ. ಓಕೆನಾ. ಫೈನ್. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವುದು ಅಂತಂದ್ರೆ ಬಡ್ಡಿಂಗ್. ಸೊ ಫಿಷನ್ ಅಂತಂದ್ರೆ ಏನಂತ ಗೊತ್ತಾಯ್ತು ನಮಗೆ. ಇಲ್ಲಿ ಏನಾಗುತ್ತೆ, ಪೇರೆಂಟ್ ಬಾಡಿ ಡಿವೈಡ್ ಆಗಿ 2 or more ಡಾಟರ್ ಇಂಡಿವಿಜುವಲ್ಸ್ ಆಗುತ್ತೆ. 2 ಡಾಟರ್ ಇಂಡಿವಿಜುವಲ್ಸ್ ಆಯ್ತು ಅಂದ್ರೆ ಬೈನರಿ ಫಿಷನ್. ಎರಡಕ್ಕಿಂತ ಹೆಚ್ಚಾಯ್ತು ಅಂತ ಅಂದ್ರೆ ಅದು ಮಲ್ಟಿಪಲ್ ಫಿಷನ್. ಓಕೆನಾ. ಸೊ ನೆಕ್ಸ್ಟ್ ಬಡ್ಡಿಂಗ್. ಬಡ್ಡಿಂಗ್ ಅಂತಂದ್ರೆ ಫಾರ್ಮೇಶನ್ ಆಫ್ ಎ ಡಾಟರ್ ಇಂಡಿವಿಜುವಲ್ ಆರ್ ಸ್ಮಾಲ್ ನ್ಯೂ ಇಂಡಿವಿಜುವಲ್. ಸೊ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಮುಖಾಂತರ ಹೇಳ್ಬೋದು ನಾವಿಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಹೈಡ್ರಾ ಇದೆ. ಓಕೆನಾ, ಹೌದಲ್ವಾ. ಹೈಡ್ರಾ ಡಯಾಗ್ರಾಮ್ ಬರ್ತಿದ್ದೀನಿ ನಾನು. ಈ ಹೈಡ್ರಾ ಇಂದ ಏನಾಗುತ್ತೆ, ಇದು ಪೇರೆಂಟ್ ಬಾಡಿ, ಇದು ದೊಡ್ಡದಾಗಿದೆಯಲ್ಲ, ಇದಿಷ್ಟು ಪೇರೆಂಟ್ ಬಾಡಿ. ಓಕೆನಾ. ಸೊ ಇಲ್ಲಿಂದ ಏನಾಗುತ್ತೆ, ಒಂದು ಸ್ಮಾಲ್ ಪ್ರೊಜೆಕ್ಷನ್ ಬರುತ್ತೆ, ಒಂದು ಬಡ್ ಫಾರ್ಮ್ ಆಗುತ್ತೆ, ಮೊಗ್ಗಿನ ತರ ಫಾರ್ಮ್ ಆಗುತ್ತೆ. ಅದು ಬೆಳೆದು ಅದು ಇನ್ನೊಂದು ಹೈಡ್ರಾ ಆಗುತ್ತೆ. ಇದು ಪೇರೆಂಟ್ ಬಾಡಿಯಿಂದ ಕಟ್ ಡೌನ್ ಆಗುತ್ತೆ. ಕಟ್ ಡೌನ್ ಆಗ್ತಿದ್ದಂಗೆ ಅದು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ ಅಷ್ಟೇ. ಇದು ಪೇರೆಂಟ್ ಬಾಡಿ. ಪೇರೆಂಟ್ ಬಾಡಿಲಿ ಒಂದು ಸ್ಮಾಲ್ ಬಡ್ ಡೆವಲಪ್ ಆಯಿತು, ಅದಕ್ಕೆ ಇದನ್ನ ಬಡ್ಡಿಂಗ್ ಅಂತ ಹೇಳ್ತಾ ಇದೀವಿ. ಆ ಬಡ್ಡು ಡೆವಲಪ್ ಆಗಿ ನೆಕ್ಸ್ಟ್ ಸಪರೇಟ್ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ಓಕೆನಾ. ಡಾಟರ್ ಸಪರೇಟ್ಸ್ ಅವೇ ಅಂಡ್ ಪೇರೆಂಟ್ಸ್ ಕಂಟಿನ್ಯೂ ಟು ಎಕ್ಸಿಸ್ಟ್. ಫಿಷನ್ ಅಲ್ಲಿ ಏನಾಯ್ತು, ಪೇರೆಂಟ್ ಡಿವೈಡ್ ಆಗೋಯ್ತು, ಪೇರೆಂಟ್ ಇಲ್ಲ ಅಲ್ಲಿ, ನೆಕ್ಸ್ಟ್ ಎರಡು ಡಾಟರ್ಸ್ ಅಲ್ಲಿ ಬಂತು ಅಷ್ಟೇ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು. ಇಲ್ಲೇನಾಗುತ್ತೆ, ಪೇರೆಂಟ್ ಇರುತ್ತೆ, ಹೈಡ್ರಾ ಯಾವಾಗ್ಲೂ ಇರುತ್ತೆ, ಈ ಡಾಟರ್ಸ್ ಎಲ್ಲೂ ಬೆಳವಣಿಗೆ ನೆಕ್ಸ್ಟ್ ಅದಾಗ್ತಾ ಹೋಗುತ್ತೆ. ಓಕೆನಾ. ಇನ್ ಕೆಲವೊಂದರಲ್ಲಿ ಇದು ಹೈಡ್ರಾದಲ್ಲಿ ಆಯ್ತು. ಇನ್ನೊಂದು ಫ್ರೆಶ್ ವಾಟರ್ ಸ್ಪಾಂಜಸ್ ಅಲ್ಲಿ ಕೂಡ, ಇಲ್ಲಿ ನೋಡಿ, ಇದು ಫ್ರೆಶ್ ವಾಟರ್ ಸ್ಪಾಂಜ್. ಸೊ ಇಲ್ಲೇನಾಗ್ತಾ ಇದೆ, ಇಲ್ಲಿ ಯಾವಾಗ ಕಂಡೀಷನ್ಸ್ ಅನ್ಫೇವರಬಲ್ ಇರುತ್ತೆ ಅವಾಗ ಏನಾಗುತ್ತೆ, ಇಂಟರ್ನಲ್ ಬರ್ಡ್ಸ್ ಡೆವಲಪ್ ಆಗುತ್ತೆ. ನೋಡಿ, ಈ ತರ ಸಣ್ಣ 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 ಬರ್ಡ್ಸ್ ಡೆವಲಪ್ ಆಗ್ತಾ ಹೋಗ್ತು. ಇದನ್ನ ಜೆಮ್ಯೂಲ್ಸ್ ಅಂತ ಹೇಳ್ತೀವಿ.
ಓಕೆನಾ? ಈ ತರ ನೆಕ್ಸ್ಟ್ ಡಿವೈಡ್ ಆಗಿ ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ಎಕ್ಸಾಂಪಲ್ ಫ್ರೆಶ್ ವಾಟರ್ ಸ್ಪಾಂಜಸ್ ಅಲ್ಲಿ ನಡೆಯುತ್ತೆ ಇದು ಸ್ಪಾಂಜಿಲಾದಲ್ಲಿ. ಸೊ ಬಡ್ಡಿಂಗ್ ಅಂದ್ರೆ ಗೊತ್ತಾಯ್ತು. ಏನಾಗುತ್ತೆ ಇಲ್ಲಿ? ಫಾರ್ಮೇಶನ್ ಆಫ್ ಎ ಡಾಟರ್ ಇಂಡಿವಿಜುವಲ್ ಡೆವಲಪ್ ಆಗುತ್ತೆ, ಪೇರೆಂಟ್ ಹಾಗೆ ಎಕ್ಸಿಸ್ಟ್ ಆಗುತ್ತೆ. ಯಾವ್ದಾದ್ರಲ್ಲಿ ಈ ತರ ಬಡ್ಡಿಂಗ್ ಆಗುತ್ತೆ? ಹೈಡ್ರಾ, ಈಸ್ಟ್, ಸ್ಕೈಫಾ ಇದ್ರಲ್ಲೆಲ್ಲ ಬಡ್ಡಿಂಗ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.